ರೀ ರೀ ಗ್ಯಾಸ್ ಖಾಲಿ ಆಗೈತಿ, ಸ್ವಲ್ಪ ತುಂಬಿಸ್ಕೊಂಡ್ ಬರ್ತೀರನ? ಈಗ ಹೆಂಗ ಇನ್ನ ಗಾಡಿನೂ ದುಡ್ದಿಲ್ಲ. ಒಂದ್ ರೌಂಡ್ ಹೋಗಿ ಬರ್ತೀನಿ ತಡಿ, ಆಮೇಲೆ ಮಧ್ಯಾಹ್ನ ತರ್ತೀನಿಲ್ಲ. ಮಧ್ಯಾಹ್ನ ಅಂದ್ರೆ ತಡ ಆಕೈತ್ರಿ, ಇನ್ನ ನಾ ಅಡಿಗೆನ ಮಾಡಿಲ್ಲ. ರೊಕ್ಕಿದ್ದು ಸ್ವಲ್ಪ ಗಾಡಿ ಬಳಸಿನಿ, ಒಂದ್ 2 ರೌಂಡ್ ಹೊಡೆದು ಆಮೇಲೆ ತರ್ತೀನಲ್ಲ. ಈಗ ನೀವ್ ಆದ್ರ ಮಧ್ಯಾಹ್ನ ಬರ್ತಿರೋ ಸಂಜೆಗ್ ಬರ್ತಿರೋ, ವಾದ್ರ ನೀವು ಮನಿ ಕಡೆ ಎದುರೇ ಇರಂಗಿಲ್ಲ. ಗಾಡಿ ದುಡಿಯಾಕತ್ತಿತ್ತಂದ್ರ ದುಡಿ ಗಾಡಿ ಬಿಟ್ಟು ಮನೆಗೆ ಬರ್ಲ. ಮೊದ್ಲ ದಂಧ ಇಲ್ಲ, ಎಲ್ಲರೂ ಬಸ್ಸಿಗೆ ಅಡ್ಡಾಡ್ತಾರ, ಸ್ವಂತ ಗಾಡಿಗಳು ಅದಾವು. ಮತ್ತೆ ಹೆಂಗ್ ಬರ್ತದ ಹಂಗೆ ಹೋಗಬೇಕಲ್ಲ. ನೀನು ಸ್ವಲ್ಪ ಲಗುನ ಹೇಳೋದಿಲ್ಲ, ಎಲ್ಲ ಖಾಲಿ ಆಗಾನ ಹೇಳ್ತಿ. 1-2 ದಿನ ಅಡ್ವಾನ್ಸ್ ನೋಡ್ಕೊಂಡು ಹೇಳ್ಬೇಕು. ಆತಾಳ, ಹಂಗಾರ ಮಾಡ್ತೀನಿ. ಮತ್ತ ಆಮೇಲೆ ನೀವು ತುಂಬಿಸ್ಕೊಂಡ್ ಬರ್ಬೇಕಾ? ಆಯ್ತಲ್ಲ, ಎಷ್ಟೊತ್ತು ಹೋಗೋಣ ಬರ್ತೀನಿ. ಆ ಹುಡುಗಿ ಏನಾರ ಬಿಸ್ಕಿಟ್ ತಿನ್ಸ ಬರ್ತೀನಿ ಆಮೇಲೆ. ಹಾ ಬಸ್ ಮಿಸ್ ಮಾಡ್ಕೊಂಡಿದ್ಯಾ? ಸ್ವಲ್ಪ ಮನೆವರೆಗೂ ಡ್ರಾಪ್ ಮಾಡ್ತೀರಾ? ಡ್ರಾಪ್ ಮಾಡೋದು ಆಗೋದಿಲ್ರಿ, ಬೇಕಾದ್ರೆ ಬಾಡಿಗೆ ಹಾಕತ್ ನೋಡ್ರಿ, ಬಾ ಅಂದ್ರ ಬರ್ತೀನಿ. ನಾವು ರೊಕ್ಕನೇ ಕೊಡ್ತೀವಿ. ಸ್ವಲ್ಪ ಬಸ್ ಮಿಸ್ ಮಾಡ್ಕೊಂಡಿದ್ಯಾ, ಅದ್ರ ಸಲಗೆ ಕೇಳ್ದಂಗ ಐತ್ರಿ. ನಮ್ಮ ಆಟೋದವ್ರ ಪರಿಸ್ಥಿತಿನೇ ಹಿಂಗಾಗೈತ್ರಿ. ಈಗ ಎಮರ್ಜೆನ್ಸಿದಾಗ ಅಟೆಂಡ್ ಪಕ್ಕೇವೆ, ಆದ್ರ ನಿಜವಾಗ್ಲೂ ದಂಡಿಗೆ ಹಚ್ಚೋರು ಮನೆಗೆ ಹಚ್ಚೋರು ನಾವ. ಅದು ನಿಮ್ಮಂತವ್ರಿಗೆ ತಿಳವಲ್ದು ಬರೀ. ನೀವೇನ್ ಕುಕ್ಷಟೆ ಬಿಡ್ತೀರೇನ್? ರೊಕ್ಕನೇ ತಗೋತೀರಲ್ಲ ನೀವು. ನಿಮಗೆ ಎಮರ್ಜೆನ್ಸಿ ಇರ್ತದ, ನಿಮ್ನ ಬಿಟ್ಟು ಬಂದಿರ್ತೀವಿ, ಅದಕ್ಕೆ ರೊಕ್ಕ ಕೊಡ್ತೀರಿ. ಸುಮ್ನೆ ಏನಾರ ರೊಕ್ಕ ಕೊಡ್ತೀರಿ ಏನ್ರಿ? ಯಪ್ಪ, ಮೊದಲೇ ಲೇಟ್ ಆಗೈತಿ, ಇವಾಗ ಏನ್ ಬರ್ತೀಯೇನಿಲ್ಲ ನೀನು? ಆಯ್ತು ಹೇಳ್ರಿ, ಆತ್ರಿ. ಇಲ್ಲಿ ಯಾಕ್ರಿ ತಂದ್ರಿ? ನಾನ್ ನಮ್ಮನೆಗ್ ಬಿಡು ಅಂತ ಹೇಳಿದ್ರಿ. ಅಲ್ಲೇ ಹೋಗೋಣ್ರಿ, ಸ್ವಲ್ಪ ನನ್ ಮನಿ ಕೆಲ್ಸ ಐತಿ. 1-2 ನಿಮಿಷ ಕುಂದ್ರಿ, ಹೋಗೋಣ ಬರ್ತೀನಿ. ಆಟೋದವ್ರು ಹಿಂಗ್ ಮಾಡಿದ್ರೆ ಹೆಂಗ್ರಿ? ನಿಮ್ ಕೆಲ್ಸ ನೋಡ್ಕೋಬೇಕ, ನಮ್ ಕೆಲ್ಸ ನೋಡ್ಕೋಬೇಕು ನಾವು. 1 ನಿಮಿಷ ರೀ, ಹೋಗೋಣ ಬರೀ. ಗ್ಯಾಸ್ ತೊಗೊಂಬರ್ತೀನಿ. ಗ್ಯಾಸ್ ತೊಗೊಂಬರಲ್ಲಗೋ, 1 ನಿಮಿಷ ಕುಂದ್ರಿ. ಆಟೋದಾಗ ಒಡ್ಡಾಡಕ್ ಮನಸ್ಸೇ ಬರುದಿಲ್ಲ. ಎಷ್ಟೊತ್ ಮಾಡಿದ್ರಿ? ಇನ್ನ ಹುಡುಗಿಗೆ ಊಟ ಮಾಡಿಸಿಲ್ಲ, ನಾನು ಊಟ ಮಾಡಿಲ್ಲ. ಮೊದ್ಲ ತಡ ಆಗೈತೆ, ಮೊದ್ಲ ಅವ್ರು ಬಯಕತ್ತಾರ. ಗ್ಯಾಸ್ ಖಾಲಿ ಐತಿಲ್ಲ, ಪಟ್ನು. ಸ್ವಲ್ಪ ಹೋಗೋಣ ಬರ್ತೀನಲ್ಲ. ಹಾ, ದೌಡ್ ಬರ್ರಿ. ಅಲ್ರಿ, ಪ್ಯಾಸೆಂಜರ್ ಅಡ್ಡಾಡೋ ಟೈಮಿಗೆ ಮನಿ ಕೆಲಸ ಮಾಡ್ಬಾರ್ದ್ರಿ. ಹಿಂಗ್ ಮಾಡಿದ್ರೆ ಇನ್ನೊಮ್ಮೆ ಯಾರು ಬರುದಿಲ್ಲ ನೋಡ್ರಿ. ನಮ್ದು ಹೊಟ್ಟೆ ಐತ್ರಿ, ನಮ್ದು ಜೀವನ ಐತಿ, ನಂಬೆ ಸಂಸಾರ ಐತಿ, ಮನಿ ಐತಿ. ಹೆಂಗ್ರಿ ತಿಳಿದವ್ರು ನೀವು ಹಿಂಗ್ ಮಾತಾಡಿದ್ರ? ಸರಿ, ಅದು ಯಾರು ಬಾಗಿಲ್ನಲ್ಲಿ ನಿಂತವ್ರು? ಆಕಿರ ನನ್ನ ಹೆಂತ್ರಿ. ಪಾಪು ನಿಮ್ದೇನ್ರಿ? ಹಾ, ಹೌದ್ರಿ. ಸಾರಿ ರೀ, ಸಿಗ್ಗರ್ಲೆ ಏನಾರ ಮಾತಾಡಿದ್ದಕ್ಕ. ಇಲ್ಲಿ ತೋರ್ ನಡಿತೈತೆ, ತಪ್ಪು ನಂದಲ್ಲ. ಯಾಕ್ರಿ ಏನೋ ತಿಲೆ ನಿಂತಿರಲ್ಲ? ಏನಿಲ್ಲಲ್ಲ, ಇವ್ರನ್ನ ಬಿಟ್ಟು ತೊಗೊಂಬರ್ತೀನಿ. ಹಾ, ರವಿ ಒಳಗ ಇಲ್ರಿ, ಗಾಡಿನ ಹೋಗ್ಯಾರಿ ಅವ್ರು. ಅಲ್ಲ, 2 ಸಲ ಫೋನ್ ಹಚ್ಚಬೇಕು. ಹಂಗ ಫೋನ್ ಹಚ್ಚಿದ್ರೆ ಎತ್ತಕ್ ಬರಲ್ಲ. ಗಾಡಿ ಹೊಡಿಯುವಂತ ಸಪ್ಪಳ ಕೇಳ್ಸಿರಕಿಲ್ಲ ಆಡ್ರಿ. ಅಲ್ಲವಾ, ಆಟೋ ತಗೊಳಗ ರೊಕ್ಕ ಇಸ್ಕೊಂಡಾನ. ಎಷ್ಟು ದಿನ ಅದು ಮುಡ್ಸುದು, ಪಟ್ನ ರೊಕ್ಕ ಕೊಡಕ್ ಬರಂಗಿಲ್ಲ. ಕೊಡ್ತಾರ ತೋರಿ ಅಣ್ಣಾರ, ನಾವೇನ್ರ ಮನಿ ಬಿಟ್ಟು ಹೋಗ್ತೀವೇನ್ರಿ? ಅಲ್ವಾ, ನಾ ಈಗ ಅವಂಗ ಒಟ್ಟು ರೊಕ್ಕ ಕೊಡಕ್ ಹೇಳಿಲ್ಲ. 4 ತಿಂಗಳದ ಬಡ್ಡಿ ನಿಂತೈತಿ, ಆ ಬಡ್ಡಿ ರೊಕ್ಕ ಕೊಡಕ್ ಬರಲ್ಲ ಅವಂಗ. ಸ್ವಲ್ಪ ಕೈಯ ರೊಕ್ಕಡ ನಿಂದ್ರೊಳಗ್ಯವ್ರಿ. ಸಂಸಾರ, ದವಾಖಾನಿ ಅದು ಇದು ಬರೀ ಇದಕ್ಕ ಖರ್ಚು ಹಾಕತ್ತವ್ರಿ. ಏನ ನಾವ್ ರೊಕ್ಕ ಮುಣಗಿಸೋದಕ್ ಮಾಡಿರೇನು? ಯಾವ ಆಟೋದವ್ರು ಹಿಂಗ್ ಮಾಡಿಲ್ಲ ನಮಗ. ಬಾಯ್ ಮಾಡಕ್ ಹೋಗ್ಬೇಡ್ರಿ, ಆಜು ಬಾಜು ಮನೆಯವ್ರು ಏನ್ರ ತಿಳ್ಕೊಂತಾರ. ಅವ್ರು ಬರನ ಹೇಳ್ತೀನಿ. ಬರೋಣ ಹೇಳ್ತೇವೆ ಬಿಡ್ತೇವೆ, ನನಗೆ ಗೊತ್ತಿಲ್ಲ. ನನ್ನ ಕೈಗೆ ಎಲ್ಲರೂ ಸಿಕ್ಕಂದ್ರೆ ನಾ ಆಟೋನ ಕಸೋತ್ ಮತ್ತೆ.
ಯಾಕುವ ಬಾ ಯಾಕೆ ಸುಟ್ಕೊಂಡು ಕೂತಿ ಇವತ್ತು ಊಟ ಮಾಡಿ ಹೆಂಗೆ ಹಾ ಊಟ ಮಾಡಿಸಿ ರೀ. ಅದು ರೀ ಅವ್ರು ನಿಮ್ಗೆ ರೊಕ್ಕ ಕೊಟ್ಟಿದ್ದಳ ಮನಿತನ ಬಂದು ಬಾಯಿ ಬಂದಂಗೆ ಮಾತಾಡೋದ್ರಿ ಭಾಳ ಉದ್ರಾಡಿದ್ರಿ. ಯಾವ ಬಂದಿದ್ದ ಆಗಲೇ ಒಂದ್ ಅರ್ಧ ತಾಸಿಂದ ಬಂದಿದ್ರು. ಏನು ಮಾಡೋದು ರೊಕ್ಕ ಉಡಲಿ ಕೊಡ್ಬೇಕಂದ್ರ ನೀವ್ ಫೋನ್ ಎತ್ತರ ಮಾತಾಡಬೇಕಿಲ್ಲ. ಎಷ್ಟಲ್ಲಿ ಫೋನ್ ಮಾಡ್ಯಾರಂತ ಅವ್ರು ನಿಮ್ಗ ಏನ್ ಮಾತಾಡ್ತಿ ಕೈಯಾಗ 10 ರೂಪಾಯಿ ಇಲ್ಲ ದುಡ್ದಿವಲ್ಲ ಮನೆಗೆ ಅದಕ್ಕೆ ಇದಕ್ಕೆ ಆಗತ್ತಾವ. ಮತ್ ಇವ್ ರೊಕ್ಕ ಹೆಂಗ್ ಕೊಡ್ತೀರಿ? ಈಗ ರೊಕ್ಕ ಕೊಡ್ಲಿಕ್ಕಂತಂದ್ರ ಆಟೋ ಎಲ್ಲಿಂದ್ರ ಅಲ್ಲಿ ಚಾವಿ ತಗೊಳಕ್ಕೆ ಅಂತ ಹೇಳ ನೋಡೋರು. ಯಾವ ರೊಕ್ಕ ಬಂದ್ರೆ ಕೊಡಾಕ್ ಬರ್ತೈತಿ. ಏನ್ ದಿನ 500,000 ದುಡಿದ ವಜ್ಜಿಗೈತಿ. ಯಾರೋ ಆಟೋ ಹೊತ್ತಾಕತ್ತಾ ಇರಲಿಲ್ಲ, ಎಲ್ಲ ಬಸ್ ಫ್ರೀ ಹಾಕಿಸಂದ ಜೀವನ ಭಾಳ ವಾಜಿ ಬಿದ್ದೈತಿ. ಅಲ್ಲಿದ ಇಲ್ಲಿ ತಂದು ಒಬ್ಬರ ಬಂದರು 10 ರೂಪಾಯಿ ಮತ್ತು ಬಿಡಾಕ್ ಹೋಗ್ಬೇಕು ಕರ್ಯಾಕ್ ಹೋಗ್ಬೇಕು ಎಲ್ಲ ಗಾಡಿಗೆ ಹಾಕೈತಿ. ಏನೋ ಉಳೆ ಒಂದು ಬರೀ ಹಿಂಗಾದ್ರ ಹುಡುಗರ ಜೀವನ ಹೆಂಗ್ರಿ ಮುಂದ? ಮೊದಲು ಈ ಸಾಲ ನನ್ನ ಕಡ್ಯಾಕಾಗೋಣ ಮುಂದೆ ರೊಕ್ಕ ಉಳಿತಾವ. ಅಲ್ಲ ಬರೇ ದುಡ್ದಿದ್ದಿಲ್ಲ, ಬರೇ ಬಡ್ಡಿನೂ ತುಂಬದಾಗೈತಿ, ಗಂಟು ಕೊಡ್ದಾಗಲ್ದು. ನೀವ್ 4 ತಿಂಗಳಾತಂತಲ್ಲ ಬಡ್ಡಿನ ಕೊಟ್ಟಿಲ್ಲ ಅಂತಲ್ಲ ಅವ್ರಿಗೆ. ಎಲ್ಲಿ ಕೊಡ್ಬೇಕು? ಮನಿದು ಗಾಡಿದು ಏನು ಸ್ವಲ್ಪ ಗಾಡಿ ರಿಪೇರಿ ಬರ್ತಾರ ಅಲ್ಲಿ 1000-5,000 ಇಟ್ಟು ಹೋಗತ್ತಾವ. ಬಡ್ಡಿಯರ ಕೊಟ್ರ ಸುಮ್ ಇರ್ತಾರ ಅವ್ರು. ಬಡ್ಡಿನ ಕೊಡ್ಲಿಕ್ಕಂದ್ರ ಹೆಂಗ? ಮಾತಾಡ್ತೀನಿ ಅಣ್ಣನ ಜೊತೆ. ಮಾತಾಡ್ತೀರಿ ಏನ್ ಮಾಡ್ತೀರಿ ನೋಡ್ರಿ. ನೀವು ಸ್ವಲ್ಪ ಇನ್ನ ರೊಕ್ಕ ಉಳಿಸ್ಕೋರಿ. ಹೆಂಗ್ ಮಾತಾಡ್ತೀಯ? ನಾನು ಕುಡಿತೀನಿ ಚಟ ಮಾಡ್ತೀನಿ. ಅಲ್ಲ ದುಡ್ದಿ ಉಳಿಲ್ಲ ಅಂತ ಹೇಳಕತ್ತೀನಿ, ಬರೇ ಬಡ್ಡಿನೂ ತುಂಬದಾಗೈತಿ. ನೀ ಸಂಸಾರ ಆದದ್ದು ಎಲ್ಲ ನೋಡ್ಕೋಬೇಕಲ್ಲ. ಏನ್ ರೊಕ್ಕ ಉಳಿತಾವ? ನೂರು ಸಲ ಫೋನ್ ಹಚ್ಚಾಕತ್ತೀನಿ. ಫೋನ್ ಹತ್ತಾಕ ಏನಾಗೈತಿ? ಇಲ್ಲಿ ನೋಡಿದ್ರೆ ಮಂಜು ಜೊತೆ ಮಾತಾಡಕತ್ತಿ. ಅಣ್ಣ ರೊಕ್ಕ ಸಂಬಂಧ ಫೋನ್ ಹಚ್ಚಿದ್ನ. ನೋಡಪ್ಪ ನಿನ್ ಮನಿಗೆ ಎಡ್ತಾಕಿ ನನಗೂ ಸಾಕಾಗೈತಿ. ನೀ ರೊಕ್ಕ ಕೊಟ್ಟಾಗ ನಿನ್ನ ಚಾವಿ ನಿನ್ ಮೊಬೈಲ್ ಕೊಡ್ತೀನ, ಅಲ್ಲಿ ತಕ ಕೊಡಂಗಿಲ್ಲ. ಹಂಗೆ ಮಾಡಬೇಡಣ. ಒಂದು ಬಾಡಿಗೆ ಇಟ್ಟು ಹೋಗ್ಬೇಕು. 1-2 ದಿನದಾಗ ನಿಂಗೆ ರೊಕ್ಕ ಸಜ್ಜು ಮಾಡಿ ಕೊಡ್ತಿಲ್ಲ, ಅದ್ರ ಸಂಬಂಧ ಫೋನ್ ಹಚ್ಚಿನಿ. ಫೋನ್ ತಾರ ಲೇ ಈ ಚಾವಿ ಫೋನ್ ಕೊಡ್ಲಿಕ್ಕಂದ್ರೆ ಒಬ್ಬರು ರೊಕ್ಕ ಹೆಂಗ್ ಮುಟ್ಟಿಸ್ಬೇಕು ಅನ್ನೋದು ಗೊತ್ತಾಕೈತಿ ನನಗೆ. ಅಲ್ಲಿ ತಕ ನಿನಗೇನು ಗೊತ್ತಾಗೋದಿಲ್ಲ. ಅಣ್ಣ ಮುಟ್ಟಿಸ್ತೇನೆ ಅಣ್ಣ. ಈಗ ಗಾಡಿ ದುಡ್ಲಿಕ್ಕಂದ್ರೆ ನಾನು ನನ್ನ ಹೆಂಡತಿ ಉಪವಾಸ ಬಿಡ್ಬೇಕಾಗತ್ತೆ ಅಣ್ಣ. ಬಿಡು ನಮ್ಮ ಕ್ವಶನ್ ಮಾರ್ಯಾರ ನೋಡೋಣ. ಚಾವಿ ಒಂದು ಕೊಡ್ಬೇಕಾ? ಫೋನ್ ಇಟ್ಕೋ. ಫೋನ್ ಇಟ್ಕೊಂಡು ನಾರು ಏನು ಮಾಡ್ಲು? ನಿನಗೆ ಒಟ್ಟು ರೊಕ್ಕ ಕೊಡೋದು ಆಗೋದಿಲ್ಲ. 4 ತಿಂಗಳ ಬಡ್ಡಿ ಕೊಡು. ಕೊಟ್ಟು ಬ್ಯಾಗ ನೀನು ಫೋನ್ ನಿನ್ನ ಚಾವಿ ಒಯ್. ಅಣ್ಣ ಹಂಗೆ ಮತ್ತೆ ಬೇಡ. ಆಗ ಗಾಡಿ ದುಡ್ದಿಲ್ಲ ನಾ ಕೊಟ್ಟಿದ್ದೀನಿ ಹೇಳ. ತಿಂಗಳ ತಂದು ಬಡ್ಡಿನ ಕೊಟ್ಟಿನಲ್ಲ. ಈಗ ಒಮ್ಮೆ ಹೆಂಗೆ ಮನಸ್ಸು ಬಿರ್ಸ್ ಮಾಡ್ಕೊಂಡ್ರೆ ಹೆಂಗೆ? ನೀವು ರೊಕ್ಕ ಕೊಡೋದು ಒಂದು ದಿನ ತಡ ಆದ್ರೂ ನಡೀತಿತ್ತು. ಫೋನ್ ಇತ್ತು ಮಾತಾಡಕ್ಕೆ ಏನಾಗೈತೋ ನೋಡಪ್ಪ. ನಾನು ರೊಕ್ಕ ಕೊಡತಕ್ಕ ನಿನ್ನ ಚಾವಿ ಮೊಬೈಲ್ ಕೊಡೋದಿಲ್ಲ, ಅಲ್ಲಿ ತಕ್ಕ ನೀ ಇಲ್ಲೇ ಇರು. ಗಾಡಿಗೆ ಏನಾತ? ಗಾಡಿ ಹಿಂಗ್ಯಾಕ ಹೊತ್ಕೊಂಡ್ ಬರಾಕತ್ರಿ? ಏನಿಲ್ಲ, ಲೈನ್ ಮ್ಯಾಗಿದ್ದೆ. ನಾವು ಬಡ್ಡಿ ಒಂದು ಕಟ್ಟಿದಿಲ್ಲಲ್ಲ, ಸಿಟ್ಟಿಗೆ ಚಾವಿನೂ ಕಸ್ಕೊಂಡು ಅದ, ಅದಕ್ಕೆ ಹೊತ್ಕೋತ ಬಂದೆ. ಅಲ್ಲ ಹಂಗ್ಯಾಕ್ ಮಾಡಿದ್ನವ? ಸ್ವಲ್ಪ ಹೇಳ್ಬೇಕಿಲ್ಲ, ಸಂಜೆ ಮುಂದೆ ನಾಳೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊತ್ಕೊಂತ ಬಂದ್ರೆ ಹೇಗೆ? ನಾಳೆ ಅನ್ಕೋತ 4 ತಿಂಗಳಾತವ, ಬಡ್ಡಿನೂ ಇಲ್ಲ ಗಂಟಿಲ್ಲ. ಮತ್ತು ಅವನು ಫೋನ್ ಹಚ್ಚಾಕತ್ತಿದ, ನಾನು ಎತ್ತಿಲ್ಲ. ಮತ್ತು ಸಿಟ್ಟಿಗೆ ಏರೇನು ಇಲ್ಲ, ಎಲ್ಲರ ಸಜ್ಜು ಮಾಡ್ತೀನಿ, ಹೋಗಿ ಚಾವಿಸ್ಕೊಂಡ್ ಬರ್ತೀನಿ. ಒಂದಾಗನ ಒಂದು ಕಾಡ್ತಾವ ನೋಡು. ಆತಾಳ ಬರ್ರಿ ಊಟ ಮಾಡಕತ್ತಿ. ಆಟೋ ಇಲ್ಲೇ ಐತಿಲ್ಲ, ಇವ್ರು ಯಾಕೆ ಇವತ್ತು ಲೈನಿಗೆ ಬಂದಿಲ್ಲ? ಯಾರಿದ್ದೀರಿ? ಯಾರು? ಏನಾಗ್ಬೇಕಾಗಿತ್ತವ? ಏನಿಲ್ರಿ, ಸ್ವಲ್ಪ ಆಟೋ ಬೇಕಾಗಿತ್ರಿ. ಇವ್ರು ಎಲ್ಲಿದಾರಿ? ಇವತ್ತು ಅವ್ರು ಬರಂಗಿಲ್ವಾ? ಬ್ಯಾರೆ ಕೆಲ್ಸ ಐತಂತ. ಇಲ್ರಿ, ಏನೋ ಬಾಡ್ಗಿ ಇದ್ದಿದ್ರೆ ಕರೀರಿ, ಬರ್ತೀನಿ ಅಂತ ಹೇಳಿದ್ರಿ.
ಕೇಳಿ ನೋಡ್ರಲ್ಲ. ಯವ್ವ ಇದ್ದಿದ್ದು ಹೇಳ್ಬೇಕಂತಂದ್ರ ಒಬ್ರ ಕಡೆ ರೊಕ್ಕ ಇಸ್ಕೊಂಡಿದ್ವಿ, ಒಳಗ್ ಕೊಡ್ಲಾರಕ್ ಸಿಟ್ಟಿಗೇರಿ ಚಾವಿ ಇಸ್ಕೊಂಡ್ ಹೋಗ್ಯಾರ. ಅದ ಇಸ್ಕೊಂಬರಕ್ ಹೋಗ್ಯಾರವ್ವ ಅವ್ರು. ಹೌದ್ರಿ, ಎಲ್ಲಿ ಹೋಗ್ಯಾರಿ ಹಂಗಂದ್ರೆ ಇವ್ರು? ಎಲ್ಲಿ ಹೋಗ್ಯಾರಂತ ನನಗೂ ಗೊತ್ತಿಲ್ವಾ. ಅಲ್ಲಿ ಕ್ರಾಸ್ ಐತ್ಲ, ಅಲ್ಲಿ ಚಾದಂಡಿ ಐತ್ಲ, ಅಲ್ಲಿ ಕುಂತಿರ್ಬೋದೇನ. ಓ ಆಯ್ತು ತಗೋರಿ, ಹಂಗಿದ್ರೆ ನಾನು ಅವ್ರಿಗೆ ಭೇಟಿ ಆಗ್ತೀನಂತ್ರಿ. ತಂಗಿ ಸದ್ಯಕ್ಕೆ ಅವರು ಚಾವಿ ಕೊಡಂಗ್ ಕಾಣಂಗಿಲ್ಲ, ನೀ ಬ್ಯಾರೆ ಆಟ ನೋಡ್ಕೊಳ್ಳ. ಖಾಯಂ ಇವ್ರ ಆಟೋದಾಗೆ ಅಡ್ಡಾಡ್ತೀನ್ರಿ. ಕರ್ದಾಗೆಲ್ಲ ಬರ್ತೀನಿ ಅಂತ ಹೇಳಿದಾರೆ. ಇವಾಗ ಅವ್ರ ಕಷ್ಟ ಆಗದಾರ ಅಂದ್ರ ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ತಗೋರಿ. ಆತಾಳ. ದಿನ ಆಟೋ ದುಡಿತಿತ್ತು, ಇವತ್ ನೋಡ್ ಮನೆ ಮುಂದೆ ನಿಂದ್ರದಾತು. ಯಾವ ಚಿಂತೆ ಒಳಗ್ ಸಿಗರೇಟ್ ಸಿದ್ಕೋತ್ ಕುಂತೀರಿ? ಏನಿಲ್ಲ ನೋಡ್ರಿ, ಮನಿ ಪ್ರಾಬ್ಲಮ್ ಏನ್ರ ಇರತ್ತ ನಮಗೆ. ಮನಿ ಪ್ರಾಬ್ಲಮ್ ಎಲ್ಲಾರ್ಗೂ ಇರುತ್ತ. ಹಂಗಂತೇಳಿ ಗಾಡಿ ನಡ್ಸ್ಲಾರ್ದ ಹಿಂಗ್ ಕುಂತ್ರ ಹೆಂಗ? ಗಾಡಿ ದುಡಿಸ್ಬೇಕಾಗಿತ್ರಿ, ಸ್ವಲ್ಪ ಒಬ್ಬರಿಗೆ ರೊಕ್ಕ ಕೊಡೋದೈತಿ, ಅದಕ್ಕೆ ಚಾವಿ ಕಸ್ಕೊಂಡು ಹೋಗ್ಯಾರ. ಇನ್ನೊಂದು 2 ದಿನ ರೀ ದುಡಿಸ್ತೀನಿ ಗಾಡಿ. ಅಲ್ರಿ, ಅಲ್ಲಿ ನಿಮ್ ನಂಬಿ ನಿಮ್ ಹೆಂಡತಿ ಮತ್ ಸಣ್ಣ ಮಗು ಅದ, ನೀವ್ ಇಲ್ಲಿ ಚಿಂತೆ ಮಾಡ್ಕೊತ ಕೊಡೋದು, ಅವ್ರ ಅಲ್ಲಿ ಚಿಂತೆ ಮಾಡ್ಕೊತ ಕುಂತ್ರ ಹೆಂಗ್ರಿ? ಮತ್ತೇನು ಮಾಡುದ್ರಿ, ನಾನು ಮುಂಜಾನೆ ಮನಿ ಬಿಟ್ಟಂದ್ರ ರಾತ್ರಿ ಆಗೋ ತಕ್ಕ ದುಡಿತೀನಿ. 10 ರೂಪಾಯಿ ಕೈಯಾಗ ಉಳಿದಿಲ್ಲ, ಬರೀ ದುಡಿದಿದ್ದೆಲ್ಲ ಬಡ್ಡಿನ ಆಗಾಕತ್ತದ. ಆಟೋ ತಗೊಂಡ್ರ ಸುಮ್ ಜೀವನ ಸಂಸಾರ ನಡೀತೈತೆ ಅಂತ ನಾವಿದು ಮಾಡಾಕತ್ರ. ಮೊದ್ಲೇ ಥರ ಈಗ ಆಟೋ ದಂಧನ ಇಲ್ರಿ. ಎಲ್ಲರೂ ಸ್ವಂತ ಗಾಡಿ ಮೇಲೆ ಅಡ್ಡಾಡ್ತಾರೆ, ಇಲ್ಲಾಂದ್ರೆ ಬಸ್ಸಿಗೆ ಅಡ್ಡಾಡ್ತಾರೆ. ಆಟೋ ನಂಬಿ ನಾವು ಅದೀವಿ, ಏನು ಮಾಡ್ಬೇಕು? ದುಡಿದೆಲ್ಲ ಮನೆ ಸಂಸಾರಕ್ಕೆ ಆಗವಲ್ದು. ಯಾವ ಧೈರ್ಯದ ಮೇಲೆ ಗಾಡಿ ತಗೊಂಡಿರಲ್ಲ, ಅದೇ ಧೈರ್ಯದ ಮೇಲೆ ದುಡ್ಡು ತರಿಸ್ಬೇಕು ನೀವು. ಪ್ರತಿದಿನ ಬಿಟ್ಟು ಬಿಡ್ಲಾರಂಗೆ ಗಾಡಿ ಹೊಡಿತೀನಿ, ಆದ್ರೂ ಕೈಯಾಗ 10 ರೂಪಾಯಿ ಉಳಿಯಾಕ್ತಾ ಇರಲಿಲ್ಲ. ಏನು ಮಾಡಿದ್ರಿ? ಗಾಡಿದು ನೋಡ್ಕೋಬೇಕು, ಮನೆ ಸಂಸಾರ ನೋಡ್ಕೋಬೇಕು, ಸಾಕಾದಂಗೆ ಆಗೈತಿ. ನೀವು ಮೊದಲು ಇಲ್ಲಿಂದ ಹೇಳ್ರಿ, ನಿಮ್ ಗಾಡಿ ಚಾವಿ ಯಾರು ತಗೊಂಡಿರ ಅವ್ರ ಭೇಟಿ ಮಾಡಿಸಿ ನಡೀರಿ. ನನಗ ಭೇಟಿ ಮಾಡಿಸಿ ಏನೂ ಪ್ರಯೋಜನ ಇಲ್ಲ ಅಲ್ರಿ. ಮೊದಲ ತಪ್ಪು ನಂದ ಐತಿ, ಅದು ನನಗ ಗೊತ್ತೈತಿ. ಈಗ ಮೊದಲ ಭೇಟಿ ಮಾಡಿಸಿ ನಡ್ರಿ. ಯಾರ್ಯಾರ ಕರ್ಕೊಂಡ್ ಮಾತಾಡ್ಸ್ಬೇಕು ಏನಿಲ್ಲ ನಿನಗೆ. ಅವ್ರು ರೊಕ್ಕ ಕೊಡು, ನಿನ್ ಜೊತೆ ನಂದಿನ ವ್ಯವಹಾರ. ಅವ್ರದ್ದೇನು ತಪ್ಪಿಲ್ರಿ, ಅವ್ರನ್ನ ನಾನೇ ನಿಮ್ಮನ್ನ ಭೇಟಿ ಮಾಡ್ಸಂತ ಹೇಳಿದೆ. ಅವ್ರ ಗಾಡಿ ಚಾವಿ ಅವ್ರಿಗೆ ಕೊಡ್ರಿ. ಗಾಡಿ ಚಾವಿ ಹಂಗ್ ಕೊಟ್ಟಂದ್ರ ಅವ ಕೊಡೋ ರೊಕ್ಕ ನೀವು ಕೊಡ್ತೀರನ? ದಿನಕ್ಕೆ 100 ಸಲ ಫೋನ್ ಹಚ್ತೀನಿ ಅವಂಗ, ಒಂದು ಫೋನ್ ಎತ್ತಲ್ಲವ. ಅವರು ಏನಾರ ಪ್ರಾಬ್ಲಮ್ ಇರ್ತಾರ. ನನ್ನ ಸಂಬಂಧ ನೀವ್ಯಾಕೆ ಅವ್ರ ಜೊತೆ ಬಾಯ್ ಮಾಡ್ತಾರೆ? ನಾ ಅವ್ರು ಕೊಡೋ ರೊಕ್ಕ ಕೊಟ್ಟ ಚಾವಿ ತೊಗೊಂಡೋಗ್ತೀನಿ. ಈಗ ಬರ್ರಿ ಹೋಗೋಣ, ಬರ್ರಿ. ನೋಡ್ರಲ್ಲಿ, ಅವಂಗ ಗಾಡಿ ಬಗ್ಗೆ ಆಚಿಲ್ಲ, ದುಡ್ಡು ಬಗ್ಗೆ ವಿಚಾರ ಇಲ್ಲ. ಅವ್ನ ಪರ ಇಸ್ಕೊಂಡು ನೀವ್ ಬಂದಿರಿ. ನಿಮ್ಮಂತವ್ರು ಈ ರೀತಿ ಬೆನ್ನತ್ ಕಾಡಿದ್ರ ಅವ್ರಿಗೆ ಆ ರೀತಿ ಅನ್ಸುತ್ತ. ನೋಡುವ, ನಿನ್ ಜೊತೆ ನಂದೇನು ಮಾತಿಲ್ಲ. ನಮ್ಮ ರೊಕ್ಕ ಕ್ಲಿಯರ್ ಮಾಡ್ರಿ, ಆಮ್ಯಾಗ ನಿಮ್ ಚಾವಿ ಬಂದ್ ಒಯ್ಯಿರಿ. ಎಲ್ಲ ಆಗ್ಲಾರ ಮತ್ತೆ ಬರ್ರಿ ನೀವು ಸುಮ್ಮ ತಡೀರಿ, ಅವ್ರದ್ದು ಎಷ್ಟು ಕೊಡೋದಿದ್ದಿಲ್ಲ ದುಡ್ಡು ಅಷ್ಟು ನಾನು ನಿಮ್ಗೆ ಫೋನ್ ಪೇ ಮಾಡ್ತೀನಿ. ಕೊಡಿ ಅವ್ರ ಚಾವಿನ. ಇಂಥವ್ಗೆ ಹೆಲ್ಪ್ ಮಾಡ್ತೀರ? ಇವ ಹೆಂಗತ್ತ ಮುಂದೆ ಗೊತ್ತಾಕತಿ. ಏಯ್ ತೋರ ಚಾವಿ. ಒಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ಕೊಂಡು ಮಾತಾಡಿ. ರವಿ, ನೀವು ಹೋಗ್ರಿ ಇಲ್ಲಿಂದ. ನೀವು ಬರ್ರಿ. ನಾ ಬರ್ತೀನಂತ, ನಡೀರಿ, ಸ್ವಲ್ಪ ನಡೀರಿ, ಬರ್ತೀನಂತ. ಅವ ನಿಮ್ಗೆ ಎಷ್ಟು ದುಡ್ಡು ಕೊಡೋದಲ್ಲ ಅಷ್ಟೆಲ್ಲ ನಾನು ಕೊಡ್ತೀನಿ. ಮತ್ತೆ ಪ್ರತಿ ತಿಂಗಳು ಬಡ್ಡಿನೂ ನಾನೇ ಕೊಡ್ತೀನಿ. ಒಟ್ಟು ನೀವು ಅವನಿಗೆ ಕಡಕ್ ಹೋಗ್ಬೇಡಿ. ನನಗೆ ಬರೋ ರೊಕ್ಕ ಬತ್ತಂದ್ರ ನಾ ಯಾಕೆ ಅವ್ನು ಕಾಡ್ರಿ? ಈಗ 4 ತಿಂಗಳು ಬಡ್ಡಿ ಕೊಡ್ದೈತಿ, ಅದ್ರ ಬಡ್ಡಿ ಕೊಡ್ರಿ ನನಗೆ. ಸರಿ ಆಯ್ತು, ನಾನು ಕೊಡ್ತೀನಿ. ಇನ್ನೊಮ್ಮೆ ಅವ್ರ ಗಾಡಿ ಚಾವಿ ಇಸ್ಕೋದಾಗ್ಲಿ ಮತ್ತೆ ಅವ್ರಿಗೆ ಟಾರ್ಚರ್ ಕೊಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಆಯ್ತಲ್ಲ, ಇವಾಗ ನಿಮ್ ಗಾಡಿ ಚಾವಿ ಸಿಕ್ತಲ್ಲ,
ನಡೀರಿ ಇವಾಗ. ನನ್ನ ಚಾವಿ ಕೊಟ್ಟ ಭಾಳ ಚಲೋ ಕೆಲಸ ಮಾಡಿದ್ರಿ. ನಾನು ಏನು ನೋಡಿದ್ರೆ ಭಾಳ ಖುಷಿ ಪಡ್ತಾಳೆ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಯಾಕ್ರಿ, ನಾನು ನಮ್ಮ ಮನೆಯಿಂದ ರೊಕ್ಕ ಬಳಸ್ಕೊಡ್ತೀನಿ ರೀ. ನಿಮ್ಮ ಕೈಲೇ ಆದಂಗೆ ನಂಗೆ ರೊಕ್ಕ ಕೊಡಿ. ಆಯ್ತು ರೀ, ಆದಷ್ಟು ನೋಡ್ಕೊಡ್ತೀನಿ. ಅಲ್ರಿ, ಗಾಡಿ ಚಾವಿನ ತಗೊಂಡೋಗ್ಯಾರ ಅವ್ರು, ನೀವಾಕಿನ್ ಹಂಗೆ ಹಾಕೊಳಕತ್ತೀರಿ ಮತ್ತೆ? ಕಾಡೋರು ಒಬ್ರು ಇದ್ರಂದ್ರೆ ಕೈ ಹಿಡಿಯೋರು ಒಬ್ರು ಇರತ್ತಾರಲ್ಲ, ಆ ದೇವ್ರ ಪುಣ್ಯದಿಂದ ಆಗ ನೋಡಿ ಚಾವಿ ಹೊಳದತ್ತ. ಅಲ್ರಿ, ರೊಕ್ಕ ಇಲ್ಲನಾಕತ್ತಿದ್ರಿ, ರೊಕ್ಕ ಎಲ್ಲಿ ಸಜ್ಜು ಮಾಡಿದ್ರಿ? ಅದ ಚಿಂತೆ ಒಳಗೆ ಕೂತಿದ್ನ್ಯಾ. ಆದ್ರೆ ಒಬ್ರು ಕಾಯಂ ಕಸ್ಟಮರು ನಮ್ಮ ಗಾಡಿ ಒಳಗೆ ಅಡ್ಡಾಡ್ತಾರೆ. ಅವರ ಈಗ ಹೆಲ್ಪ್ ಮಾಡಿದ್ದು ನನಗೆ. ಹೌದ್ರಾ? ಒಂದ್ ಹುಡುಗಿ ಬಂದಿತ್ತ, ಅದೇನ ಕಾಯಂ ನಿಮ್ಮ ಗಾಡಿಯಾಗ ಅಡ್ಡಾಡ್ತಿದ್ಲಂತ. ಆಕಿ ಹುಡ್ಕೊಂಡ್ ಬಂದಿದ್ಲಾ, ನೀವ್ ಇರ್ತಿದ್ರಲ್ಲ ಅಲ್ಲಿ ಕ್ಲಾಸ್ನಾಗ, ಅಲ್ಲಿ ಹೇಳಿದ್ದೆ ಬಂದ್ ಬೆಟ್ಟ ಆದ್ಲನ ಆಕಿ. ಅದ ಹುಡುಗಿ ಪುಣ್ಯದಿಂದ ನನ್ನ ಗಾಡಿ ಚಾವಿ ನನಗೆ ಒಳಗೆ ಸಿಕ್ಕಿದ್ದ. ಪಾಪ ಹುಡುಗಿ ಫೋನಿಲ್ಲ, ಗುರುತಿಲ್ಲ, ಇಟ್ಟು ಹೆಲ್ಪ್ ಮಾಡಿದ್ಲು. ಆದಷ್ಟು ಲಗು ಒಂದು ಸಾಲ ತೀರ್ಸಿದ್ದೇವೆ ಅಂದ್ರೆ ಭಾಳ ಚಲೋ ಬಿಡು ಮರೆ. ಸುಮ್ಮನೆ ಮಂದ್ಯಾಗ ಅಸಹ್ಯ ಇದ್ದಾಗದ. ನಾನು ಅದೇ ಹೇಳ್ತೀನಿ ನಿಮಗೆ, ಏನ್ರ ಹೇಳಕ್ ಹೋದ್ರೆ ನನ್ನ ಮ್ಯಾಗ ಸಿಟ್ಟಿ ಬರ್ತೀರಿ ನೀವು. ಹಂಗೇನು ಅನ್ಕೋಬೇಡ. ಅವ ಚಾವಿ ಕಸ್ಕೊಂಡು ಹೋಗಿದ ಒಂದು ಚಿಂತೆ, ಮತ್ತು ಆ ಹೊತ್ತಿನ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸ್ವಲ್ಪ ಚಾ ತುಂಬ ಹೋಗು. ಈಗ ಸ್ವಲ್ಪ ಅಂಗಡಿ ಕರ್ಕೊಂಡು ಬರ್ತೀನಿ. ಹಾಂ ಹುಡುಗನ ಬೇಡ. ಅಬ್ಬಬ್ಬಬ್ಬಬ್ಬಬ್ಬ, ಹೆಂಡತಿ ಮಕ್ಕಳನ್ನ ಬಿಟ್ಟು ಇಕ್ಕಿ ಜೋಡಿ ಏನು ಸುತ್ತಾಡೋದು, ಏನು ಮಾತಾಡೋದು? ಹಿಂಗಾದ್ರೆ ಏನು ಸಂಸಾರ ಹೆಂಗೆ ಮೆಟ್ಟಿಗೆ ಹತ್ತೈತಿ? ಸ್ವಲ್ಪ ಈ ಕಡೆ ನೋಡಿ, ಚಲೋ ತಂಗಿ. ಹೆಂಗಾರ ಮಾಡಿ ಇವರಿಬ್ಬರು ನಡುವರೆ ಕೊಳ್ಳೆ ಇಡಬೇಕ. ಈ ಸುದ್ದಿ ಒಯ್ದ ಇವನ್ ಹೆಂಡತಿ ಮುಂದೆ ಹೋಗಿ ಹೇಳಬೇಕು. ಫೋಟೋ ತಗೊಳ್ಳೇಬೇಡಪ್ಪ. ಏನ್ ಮತ್ತೆ ಯಾರು ಏನಾರ ಅಂತಾರೇನ? ಯಾರೇನಂತಾರ? ತೆಗಿಯಾಕತ್ತಿಲ್ಲ, ತೆಗಿ. ಎಂತ ಚಂದ ಬರಾಕತ್ತ. ಚಂದ ಬರುವಲ್ಲ, ಯಾಕಂದ್ರೆ ಕೈ ಬಿಚ್ಚಿ ಸಿಕ್ಕಿ ರೊಕ್ಕ ಕೊಡಾಕತ್ತಾಳ, ಕೈ ಮುಚ್ಚಿ ನೀ ರೊಕ್ಕ ಇಸ್ಕೊಳಕತ್ತಿ. ನಡಸ್ರಿ. ಏನು ವಾ, ನಿನ್ ಗಂಡ ಮನೆಗಿದು ಹತ್ತಾನ ಇಲ್ಲ? ಆಕಿ ಯಾವ್ಯಾಕಿನ ಆಟೋ ಬಿಡಿಸ್ಕೊಟ್ಟ ಚಳಿ ಬರೀ ಅಕ್ಕಿನಿಂದ ಬೆಣ್ಣ ಹತ್ತಾಕತ್ತಾನ. ನೋಡ್ಬತ್ತ ನಾಳೆ ಎಲ್ಲಾರು ಕೈ ತೆಪ್ಪ ಹೋಗ್ಯಾನ. ಮತ್ತೆ ಯಾರ ನೋಡಿರ್ಬೇಕೇನು ನೋಡ್ರಿ ನೀವು, ಅವ್ರ ದಿನ ಆಟೋದ್ನಾಗೆ ಇರ್ತಾರ. ಹಾ, ಆ ಆಟೋ ನೆವಾಗಿತ್ತು ಅವಂಗ. ನೀ ಹಿಂಗ ಸಾಡ್ಲಿ ಬಿಟ್ಟೆ ತಿಳ್ಕೊ, ನಾಳೆ ಯಾ ಕೂಸಿನ ಪರದೇಶಿ ಮಾಡ್ತಾನವ. ಅಪರೂಪಕ್ಕ ಅದೊಂದು ಕೂಸು ಹುಟ್ಟೈತ್ರಿ, ಅದನ್ನ ನಡ್ಬಾಕ್ ತಂದು ಮಾತಾಡಕ್ ಹೋಗ್ಬೇಡ್ರಿ. ಅವಂಗ ರೊಕ್ಕದ ರುಚಿ ಹಚ್ಚಾಳ, ಅದಕ್ಕ ಅವ್ ಮನಿ ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಟು ಹಂಗ ತಿರುಗಾಡಕತ್ತಾನ. ಅಣ್ಣ, ನಾ ಅಕ್ಕಿನ ಬೆಟ್ಟಾಕಿನಿ, ಅಕ್ಕಿನ ಬೆಟ್ಟಾಗಿ ಅಕ್ಕಿನ ಜೋಡಿನ ಮಾತಾಡ್ತೀನಿ. ಬೆಟ್ಟಾಗಿ ಮಾತಾಡಿ ನಿನ್ನ ಸಂಸಾರ ನೀ ಉಳಿಸ್ಕೋ, ಇಲ್ಲಂದ್ರ ಮುಂದೆ ನಿನ್ನ ಸಂಸಾರ ಭಾಳ ಹೈರಾಣ ಬೀಳ್ತೈತಿ. ನನ್ನ ಗಂಡ ಅಂತವಲ್ಲ ಅನ್ನೋದು ನನಗೆ ಭಾಳ ನಂಬಿಕೆ ಐತಿ. ನೋಡುವ, ನಿನ್ನ ಗಂಡ ಹತ್ತಾವಲ್ಲ, ಆದ್ರೆ ಕೈಯಾಗ ರೊಕ್ಕ ಆಡಕತ್ತಂದ್ರ ಯಾವ ಮನುಷ್ಯ ಯಾವ ಹೊತ್ತಿನಾಗ ಹೆಂಗ ಬದಲಾಗ್ತಾನ ಅನ್ನೋದು ಗೊತ್ತಾಗುದಿಲ್ಲ. ಅಣ್ಣ, ನೀ ಇಷ್ಟ ಹೇಳಾಕತ್ತಿ ಅಂದ ಬಳಿಕ ನಿನ್ ಮಾತು ನಂಬಬೇಕಾಗತ್ತ. ಆಕೆ ಬೈದ್ ಬುದ್ಧಿ ಹೇಳಿ ನನ್ನ ಗಂಡನ ಹತ್ತಟ್ಟೆ ಇಟ್ಕೊಂತೀನಿ. ನೋಡುವ, ನನ್ನ ಗಂಡ ಕಷ್ಟ ಕಾಲಕ್ಕೆ ನೀನು ಸಹಾಯ ಮಾಡಿ ಅದು ನನಗೆ ಭಾಳ ಖುಷಿ ಐತಿ. ಆದ್ರೆ ನಂಗೆ ಅಣ್ಣನ ಜೋಡಿ ಅಡ್ಡಾಡೋದು ನಂಗೆ ಯಾಕೋ ಸರಿ ಕಾಣವಲ್ದು.
ಇಲ್ರಿ ಅಕ್ಕ, ನೀವ್ ಹಿಂಗ್ಯಾಕ್ ತಪ್ಪು ತಿಳ್ಕೊಳಕತ್ತೀರಿ? ತಪ್ಪು ತಿಳ್ಕೊಳೋದಲ್ವಾ, ನಂಗೂ ಆಜು ಬಾಜು ಮಂದಿ ಮಾತಾಡೋದು ನೋಡಿದ್ರೆ ಹೊಟ್ಟೆ ಕಡಿದಲ್ಲ. ನೀವು ತಿಳ್ಕೊಂಡಿರೋ ತರ ನಮ್ಮ ಮಧ್ಯೆ ಅವ್ರ ಮಧ್ಯೆ ಏನೂ ಇಲ್ಲ ಅಕ್ಕ. ಅಷ್ಟಿದ್ರ ನನಗೂ ಖುಷಿನವ. ಆದ್ರೆ ಕಾಯಂ ಇವ್ರ ಗಾಡಿನ ಹೇಳಕ್ ಹೋಗ್ಬೇಡ, ರಗಡ ಆಟೋ ಇರ್ತಾವಲ್ಲ ಅದ್ರಾಗ ಹೋಗ್ಲಾ. ನೀವೇನೇನೇ ತಿಳ್ಕೊಂಡಿದ್ದೀರಿ, ಆದ್ರ ನೀವ್ ಹಿಂಗ್ ತಿಳ್ಕೊತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ರಿ. ಗಾಳಿ ಚೌಕ್ ಬರ್ತೀರಾ? ನೀ ಇದೆಯಾ? ಬೇಡ ತಗೋ, ನಾ ಬೇರೆ ಆಟೋಕ್ ಹೋಗ್ತೀನಿ. ಯಾಕ ಕಾಯಂ ನನ್ನ ಆಟೋದಾಗ ಬರ್ತಿದ್ರಿ, ಯಾಕೆ ಈಗಾಗಿ ಆಟೋದಾಗ ಹೊಂಟ್ರಿ? ಏನತ್ತ ನಿಮ್ಗೆ ಕೇಳತ್ತಿದ್ದ? ನೋಡು, ನನ್ ಬಗ್ಗೆ ನಿನ್ ಬಗ್ಗೆ ನಿನ್ ಹೆಂತ ಏನೇನೋ ತಪ್ಪು ತಿಳ್ಕೊತಿದಾರ. ಅದ್ಕ ಬೇಡ, ನಾನ್ ಬೇರೆ ಆಟೋಕ್ ಹೋಗ್ತೀನಂತ. ಯಾಕ್ರಿ ಹಿಂಗ್ ಮಾತಾಡ್ತೀರಿ? ನಾನು ಹೆಂತ ಹಂಗೆ ತಿಳ್ಕೊಳಕ್ಕೆಲ್ಲ ಬರ್ರಿ, ಹತ್ತು ಬರ್ರಿ. ಅಸಹ್ಯ ಮಾಡ್ತೀರಿ ನನಗ? ಕಾಯಂ ನನ್ನ ಗಾಡಿಗೆ ಅಡ್ಡಾಡ್ರಿ, ಈಗ ಹತ್ತು ಬರಲ್ಲಿ. ನಾ ಸುಳ್ಳು ಹೇಳಕತ್ತಿದ್ರ ನಿನ್ ಹೆಂತಿಗೆ ಹೋಗಿ ಕೇಳ. ಹೋಗಿಲ್ಲ, ನನ್ ಮಾತಾಡ್ಸ್ಲಕ್ ಹೋಗ್ಬೇಡ. ಇದ ಮಾತಂದಂಗ ಆತಲ್ರಿ. ಈಗ ಬರ್ತಿರ್ಲಿಲ್ಲ ಆಟೋದ ಹತ್ತಾಕ? ಸರಿ, ನಿಂದ ಒಳಗ್ ಕಿರಿಕಿರಿ ಆಯ್ತ, ನಾನ್ ಹೋಗ್ತೀನಂತ. ಗಂಚಕ್ ಬರ್ತೀರಿ? ಏ ಬಾಯ್ಲಿ ಹೊರಗ ಬಾಯ್ಲೆ. ಯಾಕೆ ಏನಾಯ್ತು? ಅಷ್ಟಾಗ ಸಿಟಿಲೇ ಬಂದಿರಿ? ಆ ಹುಡುಗಿ ಹಂಗ್ಯಾಕ್ ಮಾತಾಡಿ? ಅಲ್ಲ, ಯಾರಿಗೆ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ನಂಗೆ. ಕಾಯಂ ನನ್ನ ಗಾಡಿಯಾಗ ಅಡ್ಡಾಡೋರು, ಇವತ್ತು ಗಾಡಿಯಾಗ ಹತ್ತಂದ್ರೆ ಹತ್ತಲಿಲ್ಲ. ಹತ್ಲಾರ್ದ ಚಲೋ ಆಗೈತಿ ಆಳ. ಏನಕ್ಕೆ ಜೋಡಿ ನಿಮ್ಗೆ ಸಲಿಗಿ? ಆಕಿನ ಬಗ್ಗೆ ಏನು ಮಾತಾಡ್ತೀಯ? ಎಷ್ಟೋ ಸಲ ಗಾಡಿ ದುಡ್ಲಾರ ಹೊತ್ನಾಗ, ಮನೆಗೆ ರೇಷನ್ ತರ್ಲಾಕ ರೊಕ್ಕ ಇಲ್ಲಾರ ಹೊತ್ನಾಗ ರೊಕ್ಕ ಕೊಟ್ಟಾಳಕಿ, ಗಾಡಿ ಬಿಡಿಸ್ಕೊಟ್ಟಾಳಕಿ. ಅಂತಕ್ಕಿ ಬಗ್ಗೆ ಮಾತಾಡ್ತಿ ಅಂದ್ರ ಉಪಕಾರ ಹಿಡಿಯಲ್ ತಗೊಂಡು ಏನ? ಏನ್ ಎತ್ತರಿಕಿಂತ ಹೆಚ್ಚು ಚಕಿನ ವಹಿಸ್ಕೊಂಡು ಮಾತಾಡಕತ್ತಿರಲ್ಲ. ಅಲ್ಲ, ಅವ್ರು ಎಷ್ಟು ಹಳ್ಯಾಳ ತಿಳ್ಕೊಳಕಿಲ್ಲ. ಹಂಗ ದಡಗನ ಬಾಯಿ ಬಂದಿ ಮಾತಾಡಕ್ ಹೋಗ್ಬಾರ್ದ. ಮಂದಿ ಹಿಂದೆ ಏನೇನ್ ಮಾತಾಡ್ತಾರ ಅನ್ನೋದು ನಿನಗೆ ಗೊತ್ತೈತಿ. ಬುದ್ಧಿನ ಬರೋದಿಲ್ಲ ಇದಕ್ಕಂತ. ಯಾವಾಗಿಂದ ನೀನ್ ಹೆಂತ ನನ್ ಮೇಲೆ ಡೌಟ್ ಪಟ್ಟಾಳಲ್ಲ, ಅವಾಗಿಂದ ನನಗ್ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಆಕಿ ನಾನು ಹೆಂತ ಏನ್ರ ಒಂದ್ ಅಂತಾಳ, ಅಟ್ಟಕ್ಕ ಸಿಟ್ಟಿಗೇರಿ ಮತ್ತೊಂದ್ ಆಟೋದಾಗ ಹತ್ತಿ ಹೋಗ್ಬಿಡ್ದೇನ? ಅಲ್ಲ, ನನ್ನ ಕಣ್ಣು ಮುಂದೆ ನನ್ನ ಆಟೋ ಬಿಟ್ಟು ಮತ್ತೊಂದು ಆಟೋದಾಗ ಅಡ್ಡಾಡ್ತಂದ್ರ ನನಗೆಷ್ಟು ತ್ರಾಸ ಆಗಲಾಕಿಲ್ಲ? ಆಕಿ ಏನ್ರ ಒಂದ್ ಅಂತಾಳ. ಆದ್ರ ಸುಮ್ನಿ ನನ್ನ ಆಟೋದಾಗ ಅಡ್ಡಾಡ, ನನಗೆ ಅಸಹ್ಯ ಮಾಡಕ್ ಹೋಗ್ಬೇಡ. ನಾ ನಿನ್ ಜೊತೆ ಮಾತಾಡ್ಬೇಕಂದ್ರ, ನಿನ್ ಆಟೋದಾಗ ನಾ ಅಡ್ಡಾಡ್ಬೇಕಂದ್ರ ನೀನ್ ಹೆಂತ ಹೇಳಿದ್ ಕರೆ ಆಗ್ಬೇಕು ನೋಡು. ಅಂದ್ರೆ ಏನ್ ಮಾತಾಡತ್ತೀನಿ ನೀನು? ನನ್ನ ನಿನ್ನ ನಡ್ಬೇಕ್ ಏನೂ ಇಲ್ಲ, ಆದ್ರೂ ಆಕೆ ಇಷ್ಟು ಸಂಶಯ ಪಡ್ತಾಳ, ಅದನ್ ಖರೆ ಆಗ್ಬೇಕು. ಏನ್ ಮಾತಾಡಕತ್ತೀನಿ ನೀನು? ಕಷ್ಟ ಕಾಲಕ್ಕ ನನಗೆ ಹೆಲ್ಪ್ ಆಗಿ ನನ್ನ ಆಟೋ ಬಿಡಿಸ್ಕೊಟ್ಟಿ, ಅದೋ ಒಂದು ಕಾರಣಕ್ಕೆ ನಿನ್ ಜೊತೆ ಇಟ್ಟು ಸುತ್ತಾಡೋದು, ನಿನ್ ಜೊತೆ ಇಟ್ಟು ಪ್ರೀತಿಲೇ ಮಾತಾಡೋದು. ಹಂಗಂತೇಳಿ ನನ್ನ ಹೆಂತ ಏನ್ರ ಅಂದ ಅಂತೇಳಿ ಅದ ಸಿಟ್ಟು ಇಟ್ಕೊಂಡ ಏನೇನ್ರ ಮಾತಾಡಬೇಡ. ಹಂಗಂದ್ಮೇಲೆ ನಾ ಯಾರೋ ನೀ ಯಾರೋ? ನಾ ನಿನ್ ರೊಕ್ಕ ಕೊಟ್ಟಿದ್ನಲ್ಲ, ನಿನ್ಗೆ ಯಾವಾಗ ಆಗುತ್ತೋ ಅವಾಗ ನನ್ಗೆ ವಾಪಸ್ ತಂದ್ಕೊಡು. ನಿನ್ನ ರೊಕ್ಕ ನಾ ಏನು ಮುನ್ಸೋಳೋದಿಲ್ಲ, ನಿನ್ ರೊಕ್ಕ ಕೊಡ್ತೀನಿ. ಆದ್ರ ನೀ ಹಿಂಗ್ ಮಾತಾಡ್ತೀವತ್ತ ನಾ ಅನ್ಕೊಂಡಿದ್ದಿಲ್ಲ. ಹಂಗಂದ್ರ ನೀನ್ ಹಿಂದಿ ಯಾಕೆ ನನ್ ಮೇಲೆ ಡೌಟ್ ಪಟ್ಟ? ನಾ ಹೆಂಗದಿನ ಗೊತ್ತಿದ್ದೀನಿ ನಿನಗ? ನನಗೆ ಗೊತ್ತೈತಿ, ನನ್ನ ಹೆಂಡತಿಗೂ ಗೊತ್ತೈತಿ. ಆದ್ರ ನನ್ನ ಹೆಂಡತಿಗೆ ಯಾರೋ ಒಬ್ರು ತಿಳಿ ತುಂಬ್ಯಾರ. ಬಾಬಾ, ನಾನು ಆಟೋದಾಗ ಹೋಗುಂಬಾ, ಬಿಟ್ಟು ಬರ್ತೀನಿ ಮನೆಗೆ. ನಾ ನೀನ್ ಆಟೋದಾಗ ಹತ್ಬೇಕಂದ್ರ ನೀನ್ ನನಗ್ ಪ್ರೀತಿ ಮಾಡ್ಬೇಕು ಅಷ್ಟೇ. ಏನಕ್ಕೆ ಮಾತಾಡೋ ಮಾತ?
ಈಗಿನ ಪ್ರೀತಿ ಮಾಡೋ ಸಂಬಂಧ ಬಂಗಾರ ಅಂತ ಹೆಂಡತಿ ಮೋಸ ಮಾಡಿ ಇಲ್ಲ ಕಷ್ಟ ಕಾಲಕ್ಕೆ ಆಸರಗಳಂತೇಳಿ ಈಗಿನ ಬಿಟ್ಕೊಡ್ಲಿ. ಅವ ಆಟೋ ಚಾವಿ ಕಸ್ಕೊಂಡು ಹೋದಾಗ ಆಟೋ ಬಿಡಿಸ್ಕೊಟ್ಟಾಳ, ಈಕಿನ ಹೆಂಗೆ ಬಿಟ್ಕೊಡ್ಲಿ? ಇಲ್ಲಾಂದ್ರೆ ಈಕಿನ ಮಾತು ಕೇಳಿದ್ನಂದ್ರೆ ಅಲ್ಲಿ ನನ್ನ ಹೆಂಡತಿ ನನ್ನ ಮಗಳು ಹಾದಿಗೆ ಬರ್ತಾರೆ.